ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೋಪ್ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರು ಹೊಸದಾಗಿ ನನ್ನ ವೀಡಿಯೋಸ್ ನೋಡಾತ್ತೀರಿ, ನನ್ನ ಹೆಸರು ಮೇಘಾ. ನಾ ವಾಷಿಂಗ್ಟನ್ ಸ್ಟೇಟ್ ಅಂತ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗ್ರಿ. ಇವತ್ತಿನ ವ್ಲಾಗ್ದಾಗ ನೀವೆಲ್ಲರೂ ನಮ್ಮ ಫ್ರೆಂಡ್ಸಿಂದ ಗೃಹ ಪ್ರವೇಶ ನೋಡ್ತೀರಿ. ಸೊ ಅಮೇರಿಕಾದಾಗ ಗೃಹ ಪ್ರವೇಶ ಹೆಂಗೆ ಆಗ್ತೈತಿ, ಆಮೇಲೆ ಹೊಸ ಮನೆ ಹೆಂಗಿರ್ತೈತಿ ಅಂತ ಹೇಳಿ ಎಲ್ಲ ಕವರ್ ಮಾಡೇನಿ ಈ ವ್ಲಾಗ್ದಾಗ. ಸೊ ಮುಂದೆಲ್ಲ ನೀವು ನೋಡ್ಬೋದು ನಾವು ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ, ಏನೇನು ಊಟ ಮಾಡಿದ್ವಿ, ಹೆಂಗೆ ಮಜಾ ಮಾಡಿದ್ವಿ ಅಂತ ಹೇಳಿ. ಸೊ ಈಗ ನಾವು ನಮ್ಮ ಫ್ರೆಂಡ್ಸ್ ಮನೆಗೆ ಹೊಂಟೇವಿ. ಸೊ ಗೃಹ ಪ್ರವೇಶ ಹಿಂದಿನ ದಿನಾನ ಹೋಗಿ ಸ್ವಲ್ಪ ಪ್ರಿಪ್ರೇಷನ್ದಾಗ ಆಮೇಲೆ ಡೆಕೋರೇಷನ್ದಾಗೆಲ್ಲ ಹೆಲ್ಪ್ ಮಾಡಿದ್ವಿ ಅವ್ರಿಗೆ. ಆಮೇಲೆ ಅವ್ರ ಮನೆ ಓಪನಿಂಗ್ ಆಗಿದ್ದ ಲಾಸ್ಟ್ ಜೂನ್ದಾಗ, ಅಂದ್ರೆ ಆಲ್ಮೋಸ್ಟ್ 6 months ಆತ ನಾ ಈ ವಿಡಿಯೋ ಶೂಟ್ ಮಾಡಿ ಈಗ ಅಪ್ಲೋಡ್ ಮಾಡಾತ್ತೀನಿ. ಸೊ 6 months ಆತ ಅವ್ರ ಮನೆ ಓಪನಿಂಗ್ ಆಗಿ. ಈಗ ಬರ್ರಿ ನಾವು ಹಿಂದಿನ ದಿನ ಏನೆಲ್ಲ ತಯಾರಿ ಮಾಡ್ಕೊಂಡ್ವಿ ಮತ್ತು ಹೆಂಗೆ ಡೆಕೋರೇಷನ್ ಮಾಡಿದ್ವಿ ಅಂತ ತೋರಿಸ್ತೇನೆ. ಆಮೇಲೆ ಅವ್ರ ಮನೆ ತೋರಿಸ್ತೇನೆ. ಇಲ್ಲೆಲ್ಲ ನಾಳೆ ಗೆಸ್ಟ್ ಬಂದಾಗ ನೀರು ಕುಡಿಯಾಕಂತ ಹೇಳಿ ವಾಟರ್ ಬಾಟಲ್ಸ್ ತಂದಿಟ್ಟೇವಿ. ಆಮೇಲೆ ಗೃಹ ಪ್ರವೇಶಾಗ ಅವ್ರ ಪೇರೆಂಟ್ಸು ಬಂದಿದ್ರೆ ಇಲ್ಲಿ ಆಂಟಿ ರಂಗೋಲಿ ಹಾಕಾಕತ್ತಾರ ನಾಳೀಗ. ಆಮೇಲೆ ಲಿವಿಂಗ್ ಏರಿಯಾದಾಗ ಎಲ್ಲ ಚೇರ್ಸ್ ಸೆಟ್ ಮಾಡಿ ಇಟ್ಟಿದ್ವಿ. ನಾಳೆ ಗೆಸ್ಟ್ ಬಂದಾಗ ಇಲ್ಲೇ ಕುತ್ಕೊಂಡು ಊಟ ಮಾಡ್ಬೋದು ಅಂತ ಹೇಳಿ ಎಲ್ಲ ಚೇರ್ಸ್ ಆಲ್ರೆಡಿ ಸೆಟ್ ಮಾಡಿಟ್ಟಿದ್ವಿ. ನಾಳೆ ಊಟಕ್ಕೆ ಅಂತ ಹೇಳಿ ಎಲ್ಲ ಸ್ಪೂನ್ಸ್ ಆಗಿರ್ಬೋದು, ಆಮೇಲೆ ಉಪ್ಪಿನಕಾಯಿ ಪ್ಲೇಟ್ಸ್, ಸ್ಪೂನ್ಸ್ ನನ್ನ ಫ್ರೆಂಡ್ ಎಲ್ಲ ಆಲ್ಮೋಸ್ಟ್ ಸೆಟ್ ಮಾಡಿ ಇಟ್ಟಿದ್ಲ. ಆಮೇಲೆ ಇದು ಅಡ್ಗೆ ಇಡಾಕಂತ ಹೇಳಿ ಟೇಬಲು ಸೆಟ್ ಮಾಡಿಟ್ಟಾರ ಅವ್ರು. ಈಗ ಡೆಕೋರೇಷನ್ ಸ್ಟಾರ್ಟ್ ಮಾಡಾತ್ತೇವಿ. ನಿಮಗೂ ತೋರಿಸ್ತೇನೆ ಯಾವ ರೀತಿ ಡೆಕೋರೇಷನ್ ಮಾಡಿದ್ವಿ ಅಂತ ಹೇಳಿ. ಸೊ ನಾವೇ ಮಾಡಾತ್ತೇವಿ ಓನ್ ಆಗಿ. ನನ್ನ ಫ್ರೆಂಡ್ ಯಾವುದು ಇವೆಂಟ್ ಪ್ಲಾನರಿಗೆ ಹೇಳಿದ್ದಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ನಾವು ಒಂದು ಬ್ಯಾಕ್ ಡ್ರಾಪ್ ಸೆಟ್ ಮಾಡಾತ್ತೇವಿ. ಅದ್ರಾಗೆಲ್ಲ ಫ್ಲವರ್ಸ್ ಹಾಕ್ಬೇಕು. ಆಮೇಲೆ ಇದ್ರ ಮುಂದೆ ಮೇನ್ ಪೂಜೆ ನಡಿತೈತಿ, ಗೃಹ ಪ್ರವೇಶದ ಪೂಜೆ ಎಲ್ಲ ದೇವ್ರಿಟ್ಟ. ಆಮೇಲೆ ಫೈನಲಿ ಹಿಂಗೆ ಟರ್ನ್ ಆಗ್ತದ. ಎಲ್ಲ ಫ್ಲವರ್ಸ್ ಹಾಕಿದ್ವಿ. ಸೊ ಅದೆಲ್ಲ ಫೇಕ್ ಫ್ಲವರ್ಸ್, ರಿಯಲ್ ಫ್ಲವರ್ಸ್ ಅಲ್ಲ. ಆಮೇಲೆ ಇವ್ರನ್ನ ನೀವು ವೇಗಸ್ ಬ್ಲಾಗ್ದಾಗ ನೋಡಿರ್ತೀರಿ, ಜ್ಯೋತ್ಸ್ನಾ ಆ್ಯಂಡ್ ರುಚಿರ್ ಅಂತ ಹೇಳಿ. हाँ इधर ज्योत्सना के हाथ. You are correct. She is lying. ಆ ಬ್ಯಾಕ್ ಡ್ರಾಪಿಗೆ ಆಮೇಲೆ ಲೈಟ್ಸ್ ಎಲ್ಲ ಹಾಕಿ ಸೆಟ್ ಮಾಡಾಕ್ತೀವಿ. ಭಾಳ ಅಂದ್ರೆ ಭಾಳ ಚಂದ ಕಾಣತ್ತಿತ್ತಿದ. ಸೊ ಫೈನಲಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದ. ಹಿಂಗೆ
ಫ್ಲೋರ್ ಮನಿ ಇದೆ, ಅಂದ್ರೆ 2 ಫ್ಲೋರ್ಸ್ ಅದಾವ. ಕೆಳಗೆ ಲಿವಿಂಗ್ ರೂಮ್ ಕಿಚನ್ ಕೊಟ್ಟಾರ, ಮೇಲೆ 3 ಬೆಡ್ರೂಮ್ಸ್ ಅದಾವ. ಸೊ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಗೆಸ್ಟ್ ರೂಮ್, ಆಮೇಲೆ ಒಂದು ಸಣ್ಣ ಡೆನ್ ಅಂತ ಕೊಟ್ಟಿರ್ತಾರೆ. ಅದನ್ನ ನೀವು ಕಿಡ್ಸ್ ರೂಮ್ ಆಗಿ ಕನ್ವರ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಸ್ಟುಡಿಯೋ, ಇಲ್ಲ ಅಂದ್ರೆ ಗೇಮ್ ರೂಮ್ ಆಗು ಕನ್ವರ್ಟ್ ಮಾಡ್ಬೋದು ಅದನ್ನು. ಸೊ ಮ್ಯಾಲೆ ಬಂದ ತಕ್ಷಣ ಫಸ್ಟಿಗೆ ನಿಮಗೆ ಸಿಗೋದ ಲಾಂಡ್ರಿ ರೂಮ್ ಸಿಗ್ತೈತಿ. ಸೊ ಇದ್ರಾಗ ವಾಷರ್ ಮತ್ತು ಡ್ರೈಯರ್ ಕೊಟ್ಟಿರ್ತಾರೆ. ಆಮೇಲೆ ನಾವಿಲ್ಲಿ ರೆಂಟಿಗಾರ ತೊಗೊಲಿಲ್ಲ, ಓನಾಗಿ ಪರ್ಚೇಸ್ ಮಾಡತ್ತೇವಂದ್ರೂ ಮನಿ ವಾಷರ್, ಡ್ರೈಯರ್, ಮೈಕ್ರೋವೇವ್, ಆಮೇಲೆ ಫ್ರಿಡ್ಜ್ ನಮಗೆಲ್ಲ ಫಸ್ಟಿಗೆ ಮನ್ಯಾಗ ಇಟ್ಟಿರ್ತಾರೆ. ಆಮೇಲೆ ಇದು ಗೆಸ್ಟಿಗೆ ಒಂದು ಸಣ್ಣ ಬಾತ್ರೂಮ್ ಕೊಟ್ಟಾರಿಲ್ಲೇ. ಆಮೇಲೆ ಇದ ನಾ ಹೇಳಿದ್ದ ಸಣ್ಣ ಡೆನ್ ಅಂತ ಹೇಳಿ, ಸಣ್ಣ ರೂಮ್. ಸೊ ನೀವು ಇದನ್ನ ಎದಕ್ಕಾದ್ರೂ ಯೂಸ್ ಮಾಡ್ಬೋದು, ಕಿಡ್ಸ್ ರೂಮಾಗಿ ಕನ್ವರ್ಟ್ ಮಾಡ್ಬೋದು. ಆಮೇಲೆ ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮಿಗೆ ಅಟ್ಯಾಚ್ಡ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಐತಿ. ಆಮೇಲೆ ಇದೆಲ್ಲ ಕ್ಲಾಸೆಟ್. ಸೊ ನಾವಿಲ್ಲೇ ಬಟ್ಟೆ ಇಟ್ಕೋಬೋದು. ಸೊ ಇಂಡಿಯಾಗತ್ತೆ ನಮಗೆ ಇಲ್ಲಿ ಹಿಂಗೆ ಶೆಲ್ಫ್ ಎಲ್ಲ ಕೊಟ್ಟಿರಲ್ಲ, ಇಲ್ಲೆಲ್ಲ ಹ್ಯಾಂಗರ್ಸ್ದಾಗ ನಾವು ಬಟ್ಟೆ ಹಾಕ್ಬೇಕು. ಆ್ಯಂಡ್ ಇದು ಇನ್ನೊಂದು ರೂಮ್, ಆ್ಯಂಡ್ ದಿಸ್ ಇಸ್ ದ ಗೆಸ್ಟ್ ಬೆಡ್ರೂಮ್. ಸೊ ಈ ರೂಮ್ ಅಂತ ಹಿಂಗೆ ಕಾಣ್ತೈತಿ ವ್ಯೂ. ಎಷ್ಟು ಕ್ಲಿಯರ್ ಆ್ಯಂಡ್ ಎಷ್ಟು ಚಂದ ಐತೆ ನೋಡ್ರಿ ವ್ಯೂ. ಮನಿ ಎಲ್ಲ ನೋಡಿ ಹೆಂಗೆ ಅನ್ನಿಸ್ತಂತ ಹೇಳಿ ಕಮೆಂಟ್ ಸೆಕ್ಷನ್ದಾಗ ಹೇಳೋದು ಮರಿಬ್ಯಾಡ್ರಿ. ಮತ್ತು ಗೆಸ್ಟ್ ಬೆಡ್ರೂಮ್ದಾಗ ವಾಕಿಂಗ್ ಕ್ಲಾಸೆಟ್ ಕೊಟ್ಟಾರ. ಸೊ ಇಲ್ಲಿ ನಾವು ನಮ್ದು ಓನ್ ವಾರ್ಡ್ರೋಬ್ ಸೆಟ್ ಮಾಡ್ಕೋಬೋದು ಈ ಕ್ಲಾಸೆಟ್ ಒಳಗೆ. ಒಂದು ಡಿಸ್ಕ್ಲೇಮರ್ ಕೊಡ್ಬೇಕು, ಈ ವಿಡಿಯೋದಾಗ ನಾನು ಸ್ವಲ್ಪ ಶೈ ಆಗಿ ಮಾತಾಡೇನೆ, ಅಷ್ಟು ಓಪನ್ ಅಪ್ ಆಗಿ ಮಾತಾಡಿಲ್ಲ. ಬಿಕಾಸ್ ನನ್ನ ಬ್ಲಾಗಿಂಗ್ ಇನಿಷಿಯಲ್ ಡೇಸ್ ಇರ್ತದ. ಈಗ ಗೊತ್ತಾಗತೈತಿ ಹೆಂಗೆ ಮಾತಾಡ್ಬೇಕು, ಆಮೇಲೆ ಹೆಂಗೆ ಕ್ಯಾಮ್ರಾ ಫೇಸ್ ಮಾಡ್ಬೇಕಂತ ಹೇಳಿ. ಈಗಷ್ಟು ಭಾಳ ಓಪನ್ ಅಪ್ ಆಗಿ ಮಾತಾಡತ್ತೇನೆ. ಸೊ ಫಸ್ಟಿಗೆ ಡಿಸ್ಕ್ಲೇಮರ್ ಕೊಟ್ಟೇನಿ. ನಿನ್ನೆದೆಲ್ಲ ಡೆಕೋರೇಷನ್ ನೋಡಿದ್ರಿ, ಅವ್ರ ಮನೆಗೆ ಹೋಗಿ ಡೆಕೋರೇಷನ್ ಪ್ರಿಪ್ರೇಷನ್ ಮತ್ತು ರಿಟರ್ನ್ ಗಿಫ್ಟ್ ಏನೇನು ಕೊಡೋದು ಎಲ್ಲರಿಗೂ ಒಂದು ಸೆಟ್ ಮಾಡಿ ಬಂದ್ವಿ. ಆಲ್ಮೋಸ್ಟ್ 8:30 ಆಗಿತ್ತು ಹೊಳೆ ಬಂದಾಗ. ಇವತ್ತು ಅವ್ರ ಮನೆ ಗೃಹ ಪ್ರವೇಶ ಹೋಗ್ಬೇಕು. ನಿಮಗೂ ತೋರಿಸ್ತೇನೆ ಇಲ್ಲಿ ಗೃಹ ಪ್ರವೇಶ ಹೆಂಗಿರ್ತೈತಿ, ಏನೇನು ಕ್ಯಾಟ್ರಿಂಗ್ ಮಾಡ್ಯಾರ ಅಂತ ಹೇಳಿ. ಸೊ ನೀವು ನೋಡ್ಬೋದ, ನಾ ಇವತ್ತು ಟ್ರೆಡಿಷ್ನಲ್ ಆಗಿ ರೆಡಿ ಆಗೇನಿ. ಬಿಕಾಸ್ ನಮಗೆ ಇಲ್ಲಿ ಭಾಳ ಒಕೇಶನ್ ಸಿಗೋದಿಲ್ಲ ಹಿಂಗೆ ಟ್ರೆಡಿಷ್ನಲ್ ಆಗಿ ಸಾರಿ ಹಾಕೋಣಕ. ಇಂಡಿಯಾದಾಗ ಆದ್ರ ಏನಾರ ಒಂದು ಪೂಜೆ ಇರ್ತೈತಿ, ಇಲ್ಲ ಮದ್ವೆ ಇರ್ತೈತಿ ಯಾರ್ದಾದ್ರ ಹಾಕೋಬೋದ. ಇಲ್ಲೇ ನಾವು ಒಕೇಶನಿಗೆ ವೇಟ್ ಮಾಡ್ತಿರ್ತೇವೆ ಯಾವಾಗ ಸೀರೆ ಉಟ್ಕೊಳಕ್ ಚಾನ್ಸ್ ಸಿಗ್ತೈತಿ ನಮಗಂತ ಹೇಳಿ. ಸೊ ಇವತ್ತು ನಮ್ಮ ಬೆಸ್ಟ್ ಫ್ರೆಂಡಿಂದ ಮನಿ ಓಪನಿಂಗ, ಅದಕ್ಕೆ ನಾವು ಟ್ರೆಡಿಷ್ನಲ್ ಆಗಿ ರೆಡಿ ಆಗೇನಿ. ಚಾನ್ಸ್ ಸಿಕ್ಕಿದ್ದು ಬಿಡಬಾರ್ದು ಒಟ್ಟ. ಸೊ ನಾ ಇವತ್ತು ಹಿಂಗೆ ರೆಡಿ ಆಗೇನಿ. ನಡ್ರಿ ಲೇಟ್ ಮಾಡೋದು ಬೇಡ, ನಿಮಗೂ ತೋರಿಸ್ತೇನೆ ಅವ್ರ ಮನೆ ಗೃಹ ಪ್ರವೇಶ ಹೆಂಗಾತ ಅಂತ ಹೇಳಿ. ಆಮೇಲೆ ನಾವೆಲ್ಲ ಏನು ಮಜಾ ಮಾಡಿದ್ವಿ ಅಂತಲೂ ತೋರಿಸ್ತೇನೆ. ಇದೆಲ್ಲ ಗೆಸ್ಟಿಗೆ ಕೊಡಾಕಂತ ಹೇಳಿ ರಿಟರ್ನ್ ಗಿಫ್ಟ್ಸ್ ಇಟ್ಟಿದ್ಲು ನನ್ನ ಫ್ರೆಂಡ್. ಆಮೇಲೆ ಇವರು ಕೇಟ್ರಿಂಗ್ ಇಲ್ಲೇ ಒಬ್ರು ಇಂಡಿಯನ್ ಮನ್ಯಾಗ ಮಾಡ್ತಾರೆ. ಸೊ ಅವ್ರ ಕಡೆ ಆರ್ಡರ್ ಮಾಡಿದ್ರು ಅಡ್ಗೆ ಎಲ್ಲ. ಅಡ್ಗೆ ಅಂತೂ ಎಲ್ಲ ಸೂಪರ್ ಆಗಿತ್ತು.
ಹೌಸ್ ವಾರ್ಮಿಂಗ್ ಮತ್ತು ಇಷ್ಟೆಲ್ಲ ಫ್ರೆಂಡ್ಸ್ ಸೇರೇವ್ ಅಂದ್ರೆ ಡ್ಯಾನ್ಸ್ ಇಲ್ಲಾರ್ದ ಇರ್ತೈತಿ. ಅದಕ್ಕೆ ನಾವೆಲ್ಲರೂ ಒಂದು 4 ಹೆಜ್ಜೆ ಹಾಕಿದ್ವಿ. ಇಲ್ಲೇ ಅವ್ರ ಪೇರೆಂಟ್ಸು ಡ್ಯಾನ್ಸ್ ಮಾಡತ್ತಾರ, ಎಷ್ಟು ಚಂದ ಡ್ಯಾನ್ಸ್ ಮಾಡತ್ತಾರ ನೋಡ್ರಿ. ಲಾಸ್ಟಿಗೆ ನನ್ನ ಫ್ರೆಂಡ್ ಅರ್ಶಿನ ಕುಂಕುಮ ಕೊಡತ್ತಾಳ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೇನೆ ಅಮೇರಿಕಾದ ಗೃಹ ಪ್ರವೇಶ ಎಲ್ಲ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣ ಅಂತ. ಅಲ್ಲಿ ತನಕ ಎಲ್ಲರೂ ಮಜಾ ಮಾಡ್ಕೊತಿರ್ರಿ. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಆಲ್.